ಜಿಲ್ಲೆಯ 5 ತಾಲೂಕುಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 2020-21ರಿಂದ 2024-25ರವರೆಗೆ ವಸತಿ ನಿಲಯಗಳಲ್ಲಿನ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸದೆ ಖಾಸಗಿ ಏಜೆನ್ಸಿ ಹೆಸರಲ್ಲಿ ಬೋಗಸ್ ಬಿಲ್ಲುಗಳನ್ನು ಸೃಷ್ಟಿಸಿ ಎತ್ತುವಳಿ ಮಾಡಿದ್ದು, ಈ ವ್ಯವಹಾರವನ್ನು ತನಿಖೆ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎಸ್ಸಿ/ಎಸ್ಟಿ ವಿಧಾನಮಂಡಲ ಸಮಿತಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಗೆ 5 ತಾಲೂಕುಗಳಲ್ಲಿ 70 ವಸತಿ ನಿಲಯಗಳಿದ್ದು, ಈ ವಸತಿ ನಿಲಯಗಳಲ್ಲಿ 6,000 ವಿದ್ಯಾರ್ಥಿಗಳು ವಸತಿ ನಿಲಯಗಳಲ್ಲಿ ಪ್ರವೇಶ ಪಡೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸದೆ ಮತ್ತು ಸರ್ಕಾರದಿಂದ ಪ್ರತಿ ವರ್ಷ ಕಾಲಕಾಲಕ್ಕೆ ಬಿಡುಗಡೆಯಾದ ಅನುದಾನವನ್ನು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಿಯಮಬಾಹಿರವಾಗಿ ಖಾಸಗಿ ಏಜೆನ್ಸಿಗಳ ಹೆಸರಿನಲ್ಲಿ ಕೋಟಿಗಟ್ಟಲೆ ಹಣವನ್ನು ಬೋಗಸ್ ಬಿಲ್ಲುಗಳ ಖಾಸಗಿ ಏಜೆನ್ಸಿಗಳಿಗೆ ಹಣ ಪಾವತಿಸಿದ್ದಾರೆ ಎಂದು ಆರೋಪಿಸಿದರು. ಭ್ರಷ್ಟಾಚಾರ ಮಾಡಿ ಮೇಲ್ವಿಚಾರಣೆಯನ್ನು ಮಾಡದೆ ಸಮಗ್ರವಾಗಿ ಕಡತವನ್ನು ಪರಿಶೀಲಿಸದೆ ಕಪ್ಪು ಹಣವನ್ನು ಸ್ವೀಕರಿಸಿಕೊಂಡು ಹಣ ಎತ್ತುವಳಿ ಮಾಡಿದ್ದಾರೆ. ಬೋಧಕ ಸಿಬ್ಬಂದಿಗಳ ಕೊರತೆ, ಆಹಾರ ಬಿಲ್ ದುರ್ಬಳಕೆ, ಸಾಮಗ್ರಿಗಳ ಖರೀದಿಯಲ್ಲಿ ಅವ್ಯವಹಾರ ಸೇರಿ ಸಾಕಷ್ಟು ಭ್ರಷ್ಟಾಚಾರ ಎಸಗಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಈಶ್ವರ್ ಎಕ್ಲಾಸ್ಪೂರು, ನಗರಾಧ್ಯಕ್ಷ ವೆಂಕಟೇಶ್ ರಾಂಪೂರು, ಎ ರಮೇಶ್ ವಡವಾಟಿ, ಸವಾರೆಪ್ಪ ವಡವಾಟಿ ಇದ್ದರು.